ತುಂಬ ಜನ ಇದ್ದಾರೆ. ಸೊ ಇವಾಗ ನಮ್ಮ ಇಡೀ ತಂಡ ಒಂದೊಂದು ಮಾತು ದಯವಿಟ್ಟು ಮಾತಾಡ್ಬಿಟ್ರೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬಲರಾಮನ ದಿನಗಳು ಮೇಯ್ನಾಗಿ ಪ್ರೊಡ್ಯೂಸರ್ ನಮ್ಮ ಶ್ರೇಯಸ್ ಸರು, ಪದ್ಮಾವತಿ ಮ್ಯಾಮು ಮತ್ತು ವಿನೋದಣ್ಣ ಎಲ್ರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು. ಬಲರಾಮನ ದಿನಗಳು ನನಗೆ ಸಿಕ್ಕಿದ್ದು ಇಟ್ ವಾಸ್ ಅ ಲಕ್ ಅಂತಲೇ ಹೇಳ್ಬೋದು. ತುಂಬ ಕಲಿತೆ ಚೈತನ್ಯ ಸರ್ ಡೈರೆಕ್ಷನಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಖಂಡಿತವಾಗ್ಲೂ ಕನ್ನಡ ಸಿನಿಮಾ ಗೆಲ್ಲುತ್ತೆ. ಅದಕ್ಕೆ ವಿನೋದಣ್ಣ ಮಾಡಿದ್ದಾರೆ ಅಂದರೆ 100%. ಮಾದೇವನೇ ನೋಡಿದ್ದೀರಾ ಅಲ್ವಾ, ಖಂಡಿತವಾಗ್ಲೂ ಈ ಸಿನಿಮಾನೂ ಗೆಲ್ಲುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಬಲರಾಮನ ದಿನಗಳು ತುಂಬ ಸ್ಪೆಷಲ್ಲು ನನಗೆ. ಯಾಕಂದರೆ ನಂದು ಒಂದು 25-26ನೇ ಸಿನಿಮಾ ಇದು. ಒಬ್ಬ ಆರ್ಟಿಸ್ಟಿಗೆ ಒಂದಿಷ್ಟು ಸಿನಿಮಾಗಳು ನೋಡಿರ್ತೀವಿ, ಇಂಥವ್ರ ಜೊತೆ ಕೆಲಸ ಮಾಡಬೇಕು ಅಂತಿರುತ್ತೆ. ಅಂಥದ್ರಲ್ಲಿ ನನಗೆ ನಮ್ಮ ಡೈರೆಕ್ಟರ್ ಚೈತನ್ಯ ಅವರೊಬ್ಬರು. ನಾನು ತುಂಬ ಆಸೆ ಇಟ್ಕೊಂಡಿದ್ದೆ, ನಾನು ಅವ್ರ ಜೊತೆ ಒಂದು ದಿವಸ ಕೆಲಸ ಮಾಡ್ತೀನಿ ಅಂತ. ಅದು ನನಗೆ ಫುಲ್ಫಿಲ್ ಆಗಿದೆ ಈ ಸಿನಿಮಾಯಿಂದ. ಪ್ಲಸ್ ವಿನೋದಣ್ಣ ಮಾದೇವ ಮಾಡಿದೆ. ನನಗೊಂದು ಹೊಟ್ಟೆ ಉರಿ ಇತ್ತು, ನಾನು ಅದು 2 ಸೀನಲ್ಲಿರೋದು, ಅದು ಕೊಲೆ ಆಗ್ಬಿಡ್ತೀನಿ, ನಾನು ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ಅಂತ. ಬಟ್ ಈ ಸಿನಿಮಾಲಿ ಅದನ್ನು ಪೂರೈಸ್ಕೊಂಡಿದ್ದೀನಿ ಅಣ್ಣ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಮೆಂಟರ್, ಒನ್ ಆಫ್ ಮೈ ಮೆಂಟರ್. ಥ್ಯಾಂಕ್ಸ್ ಅಣ್ಣ. ಪ್ಲಸ್ ನಮ್ಮ ಪ್ರೊಡ್ಯೂಸರ್, ನನಗೆ ಅವ್ರು ಎಷ್ಟು ಚಿಕ್ಕವರಿರ್ಬೋದು, ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ತುಂಬ ಡೆಡಿಕೇಟೆಡು, ಎಲ್ಲದರಲ್ಲೂ ಇಂಟ್ರೆಸ್ಟ್ ತೊಗೋತಾರೆ. ಸಿನಿಮಾಲಿ ಏನಾಯಿತು, ಏನಾಗ್ತಾಯಿದೆ, ಹೋಗೋದು ಬರೋದು ಅದೆಲ್ಲ ಕೇಳೋದೆಲ್ಲ ಭಾಳ ಇವ್ರ ತಾಯಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಮತ್ತು ನಮ್ಮ ಚಿಕ್ಕವರು ಅಂತ ತಕ್ಷಣ ಇಮಿಡಿಯೇಟ್ ಆಗಿ ಮೈಂಡ್ ಇಲ್ಲ ಆ್ಯಕ್ಚುಲಿ ಅದು ಪ್ರಾಬ್ಲಮ್ ಒಂದು ಚೈತನ್ಯ ಸರಿ ಹೇಳ್ಕೊಟ್ಟಿದೆ ಎಲ್ಲರಿಗೂ. ಅದು ಅಪ್ರಿಷಿಯೇಟ್ ಮಾಡಲೇಬೇಕು. ಬಿಕಾಸ್ ಇವರ ಏಜ್ಗೆ ಈ ಸಿನಿಮಾ ಹ್ಯಾಂಡಲ್ ಮಾಡಿದ್ದು ಭಾಳನೇ ಕಷ್ಟ ಆಯಿತು. ಬಟ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಅದು ಅಷ್ಟು ಮೆಚುರಿಟಿ ಬೇಕು ಆ್ಯಂಡ್ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇತ್ತು. ಅಮ್ಮ ಆಗಲಿ ಇವರಾಗಲಿ ಮ್ಯಾಕ್ಸಿಮಮ್ ಶ್ರೇಯಸ್ ಹ್ಯಾಂಡಲ್ ಮಾಡಿದ್ದು. ಅದಕ್ಕೆ ಏನೇ ಏಜ್ ಇರಲಿ ಬಟ್ ಹ್ಯಾಂಡಲ್ ಮಾಡಿದ್ದು ಬಿಕಾಸ್ ಇಷ್ಟು ದೊಡ್ಡ ಸಿನಿಮಾ, ಆ್ಯಕ್ಚುಲಿ ದೊಡ್ಡ ವೆಚ್ಚದಲ್ಲಿ ನಡೆದಿರೋವಂಥ ಸಿನಿಮಾ ಬ್ಯೂಟಿಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ರು. ಆಮೇಲೆ ಇನ್ನೊಂದೇನು ಅಂದರೆ ಪ್ಯಾಷನ್ ಇತ್ತು ಗೊತ್ತಾ, ಈ ಸಿನಿಮಾ ಹಿಂಗೆ ಬರಬೇಕು, ಇಷ್ಟೇ ಆಗಬೇಕು ಅಂಥೇಳಿ. ಆ ದೊಡ್ಡದು ಯಾವುದೇ ನಾವು ದೊಡ್ಡ ಸಿನಿಮಾ ಮಾಡ್ತಿದ್ದೀವಿ ಅಂದ್ರೂ ಸ್ಟಾರ್ ಕಾಸ್ಟಿಂದ ಹಿಡಿದು ನಾವೆಲ್ಲೋ ಒಂದು ಕಡೆ ಕಾಸ್ಟಿಂಗಲ್ಲಿ ದೊಡ್ಡದಾಗತ್ತೆ, ಬೇಡ ಬಡ್ಜೆಟ್ ಆಗುತ್ತೆ ಅಂದ್ರೂ ಇವರು ಇಲ್ಲ ನಾನು ಇವರೇ ಬೇಕು, ಒಂದು ದಿನಕ್ಕೆ ಬಂದ್ರೂ ಅವರೇ ಬೇಕು ಅಂತೇಳಿ ಅವ್ರನ್ನ ಇದು ಮಾಡಿದ್ದು. ಹ್ಯಾಟ್ಸ್ ಆಫ್ ಟು ಯು. ಸೂಪರ್, ರಿಯಲಿ ಅಪ್ರಿಷಿಯೇಟ್. ಅದು ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬನ್ನಿ. ನಾವೆಲ್ಲ ಇನ್ನು ನೀರು ಕುಡಿದೇ ಇದೆ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಿಂಡಿ ಮಾಡಿಲ್ಲ, ಎನರ್ಜಿ ಇಲ್ಲ ಆ್ಯಂಡ್ ಖುಷಿ ಆಗ್ತಿದೆ. ಈ ಒಂದು ಅದ್ಭುತವಾದ ಒಂದು ಟೀಮಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಅನ್ನೋದು. ಎಸ್ಪೆಷಲಿ ನಾನು ಈ ಸಿನಿಮಾ ಮಾಡಿದ್ದು ಇಬ್ಬರಿಗೋಸ್ಕರ, ಒಂದು ಚೈತನ್ಯ ಸರು, ಇನ್ನೊಂದು ನಮ್ಮ ವಿನೋದ್ ಬ್ರೋಗೋಸ್ಕರ. ನಾನು ಮೇಡಮ್ಗೆ ಹೇಳಿದೆ, ನಾನು ನಮ್ಮ ಸ್ಟ್ರಿಕ್ಟ್ ಆಫೀಸರ್ ಇವರು. ಆ್ಯಕ್ಚುಲಿ ಹಿಂಗೆ ನಗ್ತಾ ಇರ್ತಾರೆ. ಸೀನ್ ಮಾಡ್ತಿರ್ಬೇಕಂದ್ರೆ ಆ್ಯಕ್ಚುಲಿ ಒಂದು ಕಾಮಿಡಿ ಸೀನ್ ಆಯಿತು. ಸೊ ಒಂದು ಟ್ರಾಫಿಕ್ ಪೊಲೀಸ್ದು ಒಂದು ಎಪಿಸೋಡ್ ಬರುತ್ತೆ, ಅಲ್ಲಿ ನಾನು ಸಿಗ್ನಲೆಲ್ಲ ಸ್ಟಾಪ್ ಮಾಡಬೇಕು. ಫಸ್ಟ್ ಎಪಿಸೋಡ್ ಆದಾಗ ಸ್ವಲ್ಪ ಲೀನ್ ಆಗಿದ್ದೆ, ಆ ಲಾಸ್ಟಲ್ಲಿ ಮಾಡಿದ್ರೆ ಅವಾಗ ಸ್ವಲ್ಪ ಬಲ್ಕ್ ಆಗಿದ್ದೆ. ಅದು ಹೆಂಗಾಗೋಗಿತ್ತಂದರೆ ಐ ಡೋಂಟ್ ನೋ ಅದು ಯೂಸ್ ಮಾಡ್ಬೋದಾ ವರ್ಡು. ಆ ಪೊಲೀಸ್ ಶರ್ಟ್ ಬಂದು ಒಂಥರ ಬ್ಲೌಸ್ ಥರ ಟೈಟ್ ಇತ್ತು ನನಗೆ. ಸೊ ನನಗೆ ಹಿಂಗೆ ಅನ್ನೋಕ್ಕಾಗ್ತಿಲ್ಲ ನನಗೆ. ಅಲ್ಲಿ ಗ್ರೀನ್ ಮ್ಯಾಟಲ್ಲಿ ಬೇರೆ ಶೂಟ್ ಮಾಡ್ತಾಯಿರಿ. ನಾನು ಸರ್ಗೆ ಹೇಳೋಕ್ಕೂ ಆಗ್ತಿಲ್ಲ, ಫುಲ್ ಟೆನ್ಷನಲ್ಲಿದ್ದಾರೆ. ಯಾಕಂದರೆ ಒಳಗೆ ಫೈಟ್ ಎಪಿಸೋಡ್ ನಡೀತಾ ಇತ್ತು. ಸರ್ಗೆ ನಾನು ಪ್ರತಾಪ್ ರೈಟ್ ಅಂತಾರೆ. ಸರ್ ಕೈಯೇ ಎತ್ತಕ್ಕಾಗ್ತಿ, ನಾನು ಮೈಂಡ್ ವೈಸಲ್ಲಿ ಮಾತಾಡಿ ಹಿಂಗೆ ಅಂತ ಇದ್ದೀನಿ, ಕೈ ಹಿಂಗೆ ಬರ್ತಿಲ್ಲ. ಆಮೇಲೆ ಮುಗ್ದಾದ್ಮೇಲೆ ಹೇಳ್ದೆ ನಾನು, ಸರ್ ಕೈ ಎತ್ತಕ್ಕಾಗ್ತಿಲ್ಲ ಸರ್, ಅಷ್ಟು ಶರ್ಟ್ ಟೈಟ್ ಆಗಿಬಿಟ್ಟಿದೆ ಅಂದಾಗ. ಸೊ ಅಗೇನ್ ವಂಡರ್ಫುಲ್ ಡೈರೆಕ್ಟರ್ ಆ್ಯಂಡ್ ತುಂಬ ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀರಾ, ಅದಕ್ಕೆ ಶರ್ಟ್ ಎಲ್ಲ ಟೈಟ್ ಆಗಿತ್ತು. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ತುಂಬಾ ಕಲಿತೆ ಈ ಸಿನಿಮಾಯಿಂದ. ಆ್ಯಸ್ ಇನ್ ಟರ್ಮ್ಸ್ ಆಫ್ ಮಲ್ಟಿ ಟಾಸ್ಕಿಂಗ್ ಹೆಂಗೆ ಮಾಡ್ಬೋದು ಆ್ಯಕ್ಟಿಂಗ್ ಮಾಡಬೇಕಂದ್ರೆ. ನನಗೊಂದು 3-4 ಮಲ್ಟಿ ಟಾಸ್ಕ್ ಕೊಡೋರು, ಹಿಂಗೆ ತಿರುಗಿಸು ಅನ್ನೋರು, ಡೈಲಾಗ್ ಹೇಳು ಅನ್ನೋರು, ಅಲ್ಲಿ ನೋಡು ಅನ್ನೋರು. ಸರ್ 3 ಮಾಡಬೇಕಾ ಸರ್ ಅಂತ. ಸೊ ಅಗೇನ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ವಿನೋದ್ ಬ್ರೋ ಅವ್ರ ಬಗ್ಗೆ ಮಾತಾಡಲೇಬೇಕು. ಅವ್ರ ಡೆಡಿಕೇಶನ್ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಒಂದು ಸೀನ್ ಇತ್ತು, ಲೈಕ್ ಇವ್ರಿಗೆ ಫೈಟೆಲ್ಲ ಆಗಿಬಿಟ್ಟು ಕಾಲೆಲ್ಲ ಫ್ರ್ಯಾಕ್ಚರ್ ಆಗಿರುತ್ತೆ. ಆ ಸೀನ್ಗೆ ನಾನು ನೋಡ್ತಿರ್ಬೇಕಂದ್ರೆ ಏನು ರಿಯಲಾಗಿ ಫ್ರ್ಯಾಕ್ಚರ್ ಆಗಿದೆಯಾ ಅಂದ್ಕೊಂಡು ಹೋಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡ್ಕೊಂಡು ಬರ್ತಾರೆ. ನಾನು ನೋಡಿದಾಗ ಅವರು ಆ ಸೀನ್ಗೆ ಪ್ರಿಪೇರ್ ಆಗ್ತಿದ್ವಂಥ ರೀತಿ, ಕಣ್ಣಿಗೆ ಬ್ಲಡ್ ಹಾಕ್ಕೊಂಡು ಅವರದು ಮಾಡಿದಾಗ ಏನಾಗುತ್ತೆ, ಒಬ್ಬ ಆರ್ಟಿಸ್ಟ್ಗೆ ನಮ್ಮ ಆಪೋನೆಂಟ್ ಕೋಸ್ಟಾರ್
ಅವರು ಹಿಂಗೆ ಸೀನ್ನ ಹಿಂಗೆ ಎತ್ತಿದಾಗ ನಾವು ತುಂಬ ಆ್ಯಕ್ಟಿಂಗ್ ಮಾಡೋದು ಬೇಕಾಗಿರಲ್ಲ ಅವಾಗ ಆ ಸೀನ್ ಎನ್ಹಾನ್ಸ್ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ನಾನು ಯಾರ್ಯಾರ ಜೊತೆಲ್ಲ ಮಾಡಿದ್ರೆ ಪ್ರತಿಯೊಬ್ಬರು ಆರ್ಟಿಸ್ಟೂ ದೇ ವೆ ಸೋ ಏನೋ ಅವ್ರ ಸೀನ್ ಅಷ್ಟು ಚೆನ್ನಾಗಿ ಮಾಡ್ತಿರೋ. ಸೊ ನನಗದು ತುಂಬ ಈಸಿ ಆಗೋಕ್ಕಾಯ್ತು ಸರ್. ಆ್ಯಂಡ್ ನಿಮ್ಮ ಶಾರ್ಟ್ ಕಂಪೋಸಿಷನ್ ಆಗಿರ್ಬೋದು, ಇವ್ರ ಡೆಡಿಕೇಶನ್, ಪ್ರತಿಯೊಬ್ಬರೂ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಮೇಡಮ್ ಜೊತೆ ನನಗೆ ಯಾವುದೂ ಸೀನ್ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಶ್ರೇಯಸ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ಈ ಸಣ್ಣ ವಯಸ್ಸಲ್ಲಿ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ, ಹುಡುಗಾಟದ ಮಾತೇ ಅಲ್ಲ. ಇಟ್ ವಾಸ್ ಸಚ್ ಅ ಬಿಗ್ ಸ್ಟಾರ್ ಕಾಸ್ಟಿಂಗ್. ಒಬ್ಬೊಬ್ಬರನ್ನ ಹ್ಯಾಂಡ್ಲು ಮಾಡೋದು ಹುಡುಗಾಟದ ಮಾತೇ ಅಲ್ಲ. ನಾನು ಅವ್ರ ಮಕ್ಕದಲ್ಲಿ ಒಂದು ದಿವಸನೂ ಬೇಜಾರನ್ನು ನೋಡಿಲ್ಲ. ಯಾವಾಗಲೂ ಒಂದು ಸ್ಮೈಲ್ ಸುಮ್ಮನೆ ಹಿಂಗೆ ಇರ್ತಾರೆ, ಹಿಂಗೆ ಆ ಸ್ಮೈಲಲ್ಲೇ ಸಿನಿಮಾ ಮುಗಿಸಿದ್ರು. ಆ್ಯಂಡ್ ನಿಶಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಂಪ್ಲೀಟ್ ಟೀಮ್ ಆಫ್ ಬಲರಾಮ ದಿನಗಳಿಂದ ನಾವು ಫೆಬ್ಬಿಗೆ ಬರ್ತಾ ಇದ್ದೀರಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಮ್ಮ ಸಿನಿಮಾ ಮೇಲೆ. ಕನ್ನಡ ಸಿನಿಮಾನ ನೋಡಿ ಬೆಳೆಸಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.